ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು, ಇವತ್ತು UPSC ನೇಮಕಾತಿಯನ್ನು ಬಿಟ್ಟಿದ್ದಾರೆ. ಅರಣ್ಯ ಸೇವಾ ಹುದ್ದೆ 1255 ಖಾಲಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ. UPSC ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ. ಯಾರ್ಯಾರೆಲ್ಲ IAS ಎಕ್ಸಾಮ್ನ ಬರೀತಾರೆ ಅವ್ರಿಗೆ ಪರೀಕ್ಷೆಗಳನ್ನು ನಡೆಸುವಂಥ ಒಂದು ಸಂಸ್ಥೆ ಇದೇ ಆಗಿರುತ್ತೆ. UPSC ಭಾರತದ ತುಂಬ ಕಠಿಣ ಪರೀಕ್ಷೆಯನ್ನು ನಡೆಸುವಂಥ ಸಂಸ್ಥೆ ಅಂದರೆ ಅದು ಕೂಡ UPSCನೇ ಆಗಿರುತ್ತೆ. ಇಲ್ಲಿ UPSCಯಲ್ಲಿ IFS ಅಂತ ಏನು ಕರೀತಾರೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದರೆ ಅರಣ್ಯ ಸೇವೆ ಹುದ್ದೆಗಳನ್ನು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಆ ಒಂದು ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಫಿಷಿಯಲ್ ನೋಟಿಫಿಕೇಷನ್ನು ಒಟ್ಟು 2 ನೋಟಿಫಿಕೇಷನ್ಗಳನ್ನು ಬಿಟ್ಟಿದ್ದಾರೆ. ಅದನ್ನು ನಾನು ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಅಫಿಷಿಯಲ್ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓದಿದ ನಂತರ ಈ ಒಂದು ಜಾಬ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ನಾರ್ಮಲಾಗಿ ಹೇಳೋದಾದರೆ ಡಿಗ್ರಿನ ಮುಗಿಸಿರಬೇಕು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. UPSC ಹುದ್ದೆಯ ವಿವರಗಳನ್ನು ನೋಡೋಣ. ಪರೀಕ್ಷೆ ಹೆಸರು ಹುದ್ದೆ ನಾಗರಿಕ ಸೇವೆಗಳ ಪರೀಕ್ಷೆ. 1105 ಪರೀಕ್ಷೆ ಹುದ್ದೆಗಳು ಖಾಲಿ ಇದೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಗೆ 150 ಪೋಸ್ಟ್ಗಳು ಖಾಲಿ ಇದೆಯಂತೆ. ಇನ್ನು ಶೈಕ್ಷಣಿಕ ಅರ್ಹತೆ ಅಂತ ಕೇಳೋದೇ ಆದರೆ UPSC ಅಧಿಸೂಚನೆ ಪ್ರಕಾರ ಹೇಳೋದೇ ಆದರೆ ಅಭ್ಯರ್ಥಿಯು BE ಅಥವಾ BTech ಅನ್ನು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕಂತೆ. ಪರೀಕ್ಷೆಯ ಹೆಸರು ಅರ್ಹತೆ ನಾಗರಿಕ ಸೇವಾ ಪರೀಕ್ಷೆಗಳು ಅಂದರೆ ಇಂಡಿಯನ್ ಸರ್ವಿಸ್ ಎಕ್ಸಾಮ್ಗಳು ಏನಿದೆ ಅದಕ್ಕೆ ಪದವಿಯನ್ನು ಹೊಂದಿದ್ರೆ ಸಾಕಾಗಿರುತ್ತೆ. ಇನ್ನು ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಗೆ BE ಅಥವಾ BTech ಅನ್ನು ಓದಿರಬೇಕಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಡಿಗ್ರಿನ ಮಾಡಿದರೆ ಮಾತ್ರ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಇನ್ನು ವಯಸ್ಸಿನ ಮಿತಿನ ನೋಡೋದೇ ಆದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೇಮಕಾತಿ ಅಧಿಸೂಚನೆ ಪ್ರಕಾರ 1 ಆಗಸ್ಟ್ 2023ರಂತೆ ಕನಿಷ್ಠ 21 ವರ್ಷ ಆಗಿರಬೇಕಂತೆ. ಗರಿಷ್ಠ 32 ವರ್ಷದ ಗಂಟ ಹೊಂದಿದ್ರೆ ಸಾಕಾಗಿರುತ್ತಂತೆ. ಗರಿಷ್ಠ 31 ವರ್ಷ ಅಂತ ಹೇಳಿದ್ದಾರೆ. ಇನ್ನು ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷಗಳು ಹಾಗೂ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಹಾಗೂ PW ಅಭ್ಯರ್ಥಿಗಳಿಗೆ 10 ವರ್ಷಗಳು ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇದೆ. ಇನ್ನು ಅರ್ಜಿ ಶುಲ್ಕ UPSC ರಿಕ್ರೂಟ್ಮೆಂಟ್ SC ST ಮಹಿಳೆ PW ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ. ಇನ್ನು ಎಲ್ಲ ಅಭ್ಯರ್ಥಿಗಳಿಗೆ ₹100 ಆನ್ಲೈನ್ ಅಪ್ಲಿಕೇಶನ್ ಫೀಸು ₹100 ಇರುತ್ತೆ. ಅದನ್ನು ಆಫ್ಲೈನ್ ಆಗಲಿ ಕಟ್ಟೋಕ್ಕಾಗಲ್ಲ, ಆನ್ಲೈನಲ್ಲೇ ಕಟ್ಟಬೇಕಾಗುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ಈಗ ಎಲ್ಲರಿಗೂ ಗೊತ್ತು. ಪೂರ್ವಭಾವಿ ಪರೀಕ್ಷೆ ಅಂದರೆ ಏನು ಪ್ರಿಲಿಮ್ಸ್ ಅಂತ ಕರೀತಾರೆ ಅದು. ಇನ್ನು ಮುಖ್ಯ ಪರೀಕ್ಷೆ ಇದು ಮೇನ್ಸ್ ಎಕ್ಸಾಮು. ಇನ್ನು ವೈಯಕ್ತಿಕ ಸಂದರ್ಶನ ಇಂಟರ್ವ್ಯೂ ಅಂತ ಕರೀತಾರೆ. ಇನ್ನು ನೀವು ಅಫಿಷಿಯಲ್ ವೆಬ್ಸೈಟ್ ಇದೆ ಅವ್ರದ್ದು upsc.gov.inಗೆ ಭೇಟಿ ನೀಡಿ. ಅಂದರೆ ಅಪ್ಲೈ ಲಿಂಕನ್ನು ಕೊಟ್ಟಿರ್ತೀನಿ ನಾನು. ಅಲ್ಲೋಗಿ ನೀವು UPSC ನೇಮಕಾತಿ ವೃತ್ತಿಗಳನ್ನು ಪರಿಶೀಲಿಸಿ ಅಲ್ಲಿ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲೈಯನ್ನು ಮಾಡಬೇಕು ಆ ಒಂದು ಪೋಸ್ಟ್ನ ಅಫಿಷಿಯಲ್ ನೋಟಿಫಿಕೇಷನನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಂತರ ನೀವು ಆ ಒಂದು ಪೋಸ್ಟ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಯಾವುದೇ ತಪ್ಪಿಲ್ಲದೆ ನೀವು ಎಲ್ಲ ಒಂದು ಇನ್ಫಾರ್ಮೇಷನನ್ನು ಹಾಗೂ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಅಂತ ತಿಳಿಸಿದ್ದಾರೆ. ಕೊನೆ ದಿನಾಂಕದ ಮೊದಲು ಫೀಸ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅವರು ಕಟ್ಟಬೇಕು ಅಂತ ಕೂಡ ಹೇಳಿದ್ದಾರೆ. ಆಸಕ್ತಿ ಇರೋರು ಅಭ್ಯರ್ಥಿಗಳು ಕೊನೆ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖ ದಿನಾಂಕಗಳು ನೋಡೋದೇ ಆದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕ 1/2/2023 ಶುರುವಾಗಿದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 21 ಫೆಬ್ರವರಿ 2023 ಗಂಟೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪರೀಕ್ಷೆ ದಿನಾಂಕ 28ನೇ ತಾರೀಕು ಮೇ 2023 ಪರೀಕ್ಷೆ ಪ್ರಿಲಿಮ್ಸ್ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದರೆ. ಅದು ಅವರ ವೆಬ್ಸೈಟಲ್ಲಿ ಎಲ್ಲ ಒಂದು ಮಾಹಿತಿನೂ
ಶೇರ್ ಮಾಡ್ತಾ ಇರ್ತಾರೆ. ನೀವು ವೆಬ್ಸೈಟನ್ನು ಆಗಾಗ ಚೆಕ್ ಮಾಡಬೇಕು. ಇನ್ನು ಅಫಿಷಿಯಲ್ ನೋಟಿಫಿಕೇಷನ್ 1 ಹಾಗೂ 2 ಅಂತ 2 ನೋಟಿಫಿಕೇಷನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೂ ಅಪ್ಲೈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಚೆಕ್ಕನ್ನು ಮಾಡಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಡಿಯೋ. ದಯವಿಟ್ಟು ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.